ಹಲೋ ಎವ್ರಿವನ್, ವೆಲ್ಕಮ್ ಟು ಅಭ್ಯಾಸ್ ಅಕಾಡೆಮಿ. ಈಗ ಆಲ್ರೆಡಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ರಿಲೇಟೆಡ್ ಟು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಹಲವಾರು ಕಾನ್ಸೆಪ್ಟ್ಸ್ಗಳನ್ನು ನೋಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂದರೆ ಏನೇನು, ಅದರಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ ಅಂತ ನೋಡೋಣ. ಟೀಚರ್ ಸಪೋರ್ಟ್ ಸಿಸ್ಟಮ್. ಸೊ ಟೀಚರ್ಗೆ ಪಾಠ ಮಾಡೋಕ್ಕೆ ಬೇಕಾಗಿರುವಂತಹ ಸಪೋರ್ಟ್ ಸಿಸ್ಟಮ್ ಯಾವ್ದ್ಯಾವ್ದಿದೆ ಅಂತಂದರೆ, ಒಂದು ಟ್ರೆಡಿಷ್ನಲ್ ಟೀಚಿಂಗ್ ಸಿಸ್ಟಮ್, ಮಾಡರ್ನ್ ಟೀಚರ್ ಸಪೋರ್ಟ್ ಸಿಸ್ಟಮ್, ಒನ್ ಮೋರ್ ಈಸ್ ICT ಸಪೋರ್ಟ್ ಸಿಸ್ಟಮ್ ಅಂತ ಇದೆ. ಸೊ ಇದು ಇಷ್ಟು ಒಟ್ಟಾರೆ ಆಗಿರುವಂತಹ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಸೊ ಟೋಟಲ್ ಆಗಿ 3 ಇದೆ. ಒಂದು ಟ್ರೆಡಿಷನಲ್, ಒಂದು ಮಾಡರ್ನ್, ಇನ್ನೊಂದು ICT, ದಟ್ ಈಸ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಟೀಚರ್ ಸಪೋರ್ಟ್ ಸಿಸ್ಟಮ್ ಅಂತ. ಸೊ ದ ವರ್ಡ್ ಇಟ್ ಸೆಲ್ಫ್ ಸೇಸ್, ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಸ್ಗಳೇ ಹೇಳ್ತಾ ಹೋಗುತ್ತೆ ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂದರೆ ಏನು ಅಂದ್ಬಿಟ್ಟು ಅಂತ. ಸೊ ನೋಡೋಣ. ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಸೊ ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂದರೆ ಇಟ್ ಈಸ್ ಅ ಮೆಥಡ್ ಆಫ್ ಇನ್ಸ್ಟ್ರಕ್ಷನ್. ಅದು ಒಂದು ರೀತಿಯಾಗಿರುವಂತಹ ಮೆಥಡ್ ಥ್ರೂ ಅದರಲ್ಲಿ ನಾವು ಇನ್ಸ್ಟ್ರಕ್ಷನ್ನ ಕೊಡ್ತೀವಿ. ವೆರ್ ಆ್ಯಸ್ ಇಟ್ ಈಸ್ ಅ ಟೀಚರ್ ಸೆಂಟರ್ಡ್. ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅನ್ನುವಂಥದ್ದು ಏನಾಗಿರುತ್ತೆ ಅಂತಂದರೆ ಟೀಚರ್ ಸೆಂಟರ್ಡ್ ಆಗಿರುತ್ತೆ ಯಾವಾಗಲೂ, ಯೂಶಲ್ ಆಗಿ, ರಾದರ್ ದ್ಯಾನ್ ಲರ್ನರ್ ಸೆಂಟರ್ಡ್. ಸೊ ಯೂಶಲ್ ಆಗಿ ಟ್ರೆಡಿಷನಲ್ ಟೀಚಿಂಗ್ ಸಿಸ್ಟಮಲ್ಲಿ ತುಂಬ ಹೆಚ್ಚಿನ ಅಂದರೆ ಪ್ರೈಮರಿ ರೋಲನ್ನು ವಹಿಸೋದು ಬಂದು ಟೀಚರು, ಆ್ಯಂಡ್ ಸೆಕೆಂಡರಿ ರೋಲ್ ವಿಲ್ ಬಿ ಗಿವನ್ ಟು ಅ ಲರ್ನರ್, ಇನ್ ವಿಚ್ ದ ಫೋಕಸ್ ಈಸ್ ಆನ್ ರೋಟ್ ಲರ್ನಿಂಗ್ ಆ್ಯಂಡ್ ಮೆಮೊರೈಸೇಷನ್. ಟ್ರೆಡಿಷನಲ್ ಸಿಸ್ಟಮ್ ಆಫ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಏನಾಗುತ್ತೆ, ದ ಮೇನ್ ಫೋಕಸ್ ಯಾವುದ್ರ ಮೇಲಿರುತ್ತೆ, ಲರ್ನಿಂಗ್ ಮೇಲಿರುತ್ತೆ. ಆದರೆ ಅದು ಯಾವ ಟೈಪ್ ಆಫ್ ಲರ್ನಿಂಗ್ ಇರುತ್ತೆ, ರೋಟ್ ಲರ್ನಿಂಗ್ ಮತ್ತು ಮೆಮೊರೈಸೇಷನ್. ಯಾವುದಾದ್ರೂ ಒಂದು ವಿಷಯವನ್ನು ಬಹೆಟ್ ಮಾಡಿಸುವಂಥದ್ದು, ಅರ್ಥ ಮಾಡಿಸೋದಕ್ಕಿಂತ ಅದನ್ನು ಅವರ ಮನಸ್ಸಿನಲ್ಲಿ ಆ್ಯಸ್ ಇಟ್ ಇಸ್ ಹಾಗೆ ಉಳಿಸೋದಾಗಿರುತ್ತೆ ಅಷ್ಟೇ. ಇಟ್ ವಾಸ್ ಅ ಪ್ರಿಡಾಮಿನೆಂಟ್ ಪ್ರಾಕ್ಟೀಸ್ ಅಂಟಿಲ್ ಎಜುಕೇಷನಲ್ ರಿಫಾರ್ಮ್ಸ್ ಇನ್ 1980s encouraged the use of more holistic methods. ಸೊ 1980s ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅನ್ನೋಂಥದ್ದು ಒಂದು ಪ್ರಿಡಾಮಿನೆಂಟ್ ಪ್ರಾಕ್ಟೀಸ್ ಆಗಿತ್ತು. ಅಂದರೆ ತುಂಬ ಜನ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾ ಇದ್ರು ಅಂಟಿಲ್ ದ ಎಜುಕೇಷನಲ್ ರಿಫಾರ್ಮ್ಸ್ ಇನ್ 1980s ಎನ್ಕರೇಜ್ಡ್. ಸೊ 1980s ತುಂಬ ಡಿಫ್ರೆಂಟ್ ಮೆಥಡ್ಸ್, ಹೋಲಿಸ್ಟಿಕ್ ಮೆಥಡ್ಸ್ಗಳೆಲ್ಲ ಬರ್ತಾ ಹೋಗುತ್ತೆ. ಆ ಒಂದು ಮೆಥಡ್ಸ್ ಬರೋವರೆಗೂ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ವಾಸ್ ದ ಪ್ರಿಡಾಮಿನೆಂಟ್ ಆಗಿತ್ತು. ಅಂದರೆ ತುಂಬ ಜನ ಇನ್ ದ ಸೆನ್ಸ್ ನಮ್ಮ ಎಜುಕೇಷನ್ ಸಿಸ್ಟಮ್ ವರ್ಕ್ ಆಗ್ತಿದ್ದಿದ್ದೆ ಈ ಒಂದು ಟ್ರೆಡಿಷನಲ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮಿಂದ. ಹಾಗಾದರೆ ಇದರಲ್ಲಿ ಯೂಸ್ ಮಾಡ್ತಿದ್ದಂತಹ ಟೀಚಿಂಗ್ ಮೆಥಡ್ಸ್ಗಳು ಯಾವ್ದ್ಯಾವುದು, ಯಾವ ಮೆಥಡನ್ನು ಯೂಸ್ ಮಾಡಿ ಟೀಚ್ ಮಾಡ್ತಾ ಇದ್ರು ಅಂತ ನೋಡೋದಾದರೆ, ಡೈರೆಕ್ಟ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಲೆಕ್ಚರರ್ಸ್. ಸೊ ಇದರಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಡೈರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡೋದು, ಮತ್ತು ಲೆಕ್ಚರಿಂಗ್ ಮೆಥಡ್, ಸೀಟ್ ವರ್ಕ್, ಇನ್ ದ ಸೆನ್ಸ್ ಎಲ್ಲರನ್ನೂ ಒಂದು ಫಾರ್ಮಲ್ ಕ್ಲಾಸ್ ರೂಮಲ್ಲಿ ಕೂರಿಸಿ ಅವ್ರಿಗೆ ಟೀಚ್ ಮಾಡುವಂಥದ್ದು. ಸ್ಟೂಡೆಂಟ್ಸ್ ಲರ್ನ್ ಥ್ರೂ ಅಬ್ಸರ್ವೇಷನ್ ಆ್ಯಂಡ್ ಲಿಸನಿಂಗ್. ಸೊ ಸ್ಟೂಡೆಂಟ್ಸ್ ಏನು ಮಾಡ್ತಾ ಹೋಗ್ತಾರೆ, ಕೇಳಿಸ್ಕೊಳ್ತಾ ಇರ್ತಾರೆ ಮತ್ತು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಇನ್ಸ್ಟ್ರಕ್ಷನ್ ಬೇಸ್ಡ್ ಆನ್ ಟೆಕ್ಸ್ಟ್ ಬುಕ್, ಲೆಕ್ಚರ್ಸ್, ಇಂಡಿವಿಜುವಲ್ ರೈಟಿಂಗ್, ಅಸೈನ್ಮೆಂಟ್ಸ್. ಸೊ ಇನ್ಸ್ಟ್ರಕ್ಷನ್ ಯೂಶಲ್ ಆಗಿ ಯಾವುದರ ಬೇಸಿಸ್ ಮೇಲೆ ಆಗ್ತಾಯಿತ್ತು, ಐದರ್ ಥ್ರೂ ಅ ಟೆಕ್ಸ್ಟ್ ಬುಕ್ ಆರ್ ಥ್ರೂ ಅ ಲೆಕ್ಚರ್ಸ್ ಆರ್ ಇಂಡಿವಿಜುವಲ್ ರಿಟೈನ್ ಅಸೈನ್ಮೆಂಟ್ಸ್ ಮುಖಾಂತರ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ 4 teaching methods that are used in traditional teaching system, that is direct instruction, seat work, students learn through observation and listening, ಅಂದರೆ ನೋಡ್ತಾ ಕಲಿತಿದ್ದಂಥದ್ದು. ದೆನ್ ಇನ್ಸ್ಟ್ರಕ್ಷನ್ ಬೇಸ್ಡ್ ಆನ್ ಟೆಕ್ಸ್ಟ್ ಬುಕ್ಸ್, ಲೆಕ್ಚರ್ಸ್, ಇಂಡಿವಿಜುವಲ್ ರಿಟರ್ನ್ ಅಸೈನ್ಮೆಂಟ್ಸ್. ಸೊ ಇನ್ಸ್ಟ್ರಕ್ಷನು ಟೆಕ್ಸ್ಟ್ ಬುಕ್ಸ್ ಬೇಸ್ಡ್ ಮೇಲೆ ಅಥವಾ ಲೆಕ್ಚರ್ಸ್ ಕೊಡ್ತಾ ಇನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಿದ್ರು. ಸೊ ದೀಸ್ ಆರ್ ದ ಟೀಚಿಂಗ್ ಮೆಥಡ್ಸ್ ಯೂಸ್ಡ್ ಇನ್ ಟ್ರೆಡಿಷನಲ್ ಸಪೋರ್ಟ್ ಸಿಸ್ಟಮ್. ಟ್ರೆಡಿಷನಲ್ ಟೀಚಿಂಗ್ ಏಡ್ಸ್. ಹಾಗಾದರೆ ಈಗ ಟ್ರೆಡಿಷನಲ್ ಸಪೋರ್ಟ್ ಸಿಸ್ಟಮಲ್ಲಿ ಯೂಸ್ ಮಾಡ್ತಿದ್ದಂಥ ಮೆಥಡ್ಸ್ ನಮಗೆ ಗೊತ್ತಾಯಿತು. ಈ ಮೆಥಡ್ಸನ್ನು ಯೂಸ್ ಮಾಡಬೇಕಾದ್ರೆ ಏನೇನೆಲ್ಲ ಟೀಚಿಂಗ್ ಏಡ್ಸ್ ಅಂದರೆ ಏನೇನೆಲ್ಲ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸನ್ನು ಯೂಸ್ ಮಾಡಿದ್ರು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಚಾಕ್, ಟೆಕ್ಸ್ಟ್ ಬುಕ್ಸ್. ಬ್ಲ್ಯಾಕ್ ಬೋರ್ಡ್ ಆ್ಯಂಡ್ ಚಾಕ್ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಪಾಠ ಮಾಡ್ತಿರ್ಬೇಕಾದ್ರೆ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ತಾರೆ, ಮತ್ತು ಚಾಕು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತಾ ಹೋಗ್ತಾರೋ ಅದನ್ನ ಬೋರ್ಡ್ ಮೇಲೆ ಬರಿತಾ ಹೋಗ್ತಾರೆ, ಕೀವರ್ಡ್ಸ್ ಥರ. ನೆಕ್ಸ್ಟು ಟೆಕ್ಸ್ಟ್ ಬುಕ್ಸು, ಲೈಕ್ ದೇ ಆಸ್ಕ್ ಸ್ಟೂಡೆಂಟ್ಸ್ ಟು ರೆಫರ್ ಅ ಟೆಕ್ಸ್ಟ್ ಬುಕ್. ನಾವು ಹಾಗೆಲ್ಲ ನೋಡ್ತಾ ಇದ್ವಿ ಅಲ್ವಾ, ಎಷ್ಟೋ ಜನ ಯಾಕೆ ನಾವೇ ಆ್ಯಕ್ಚುಲಿ ಟ್ರೆಡಿಷನಲ್ ಟೀಚಿಂಗ್ ಏಡ್ಸ್ಗಳಿಂದ ಕಲ್ತೋರಲ್ವಾ. ಅಂದರೆ ಟೆಕ್ಸ್ಟ್ ಬುಕ್ಸ್ಗಳನ್ನ ನೋಡ್ತಾ ಪಾಠ ಕಲ್ತಿರುವಂಥದ್ದಾಗಿರ್ಬೋದು. ಟೀಚರ್ಸ್ ಪಾಠ ಓದ್ಕೊಂಡು ಹೋದಾಗ ನಾವು ಟೆಕ್ಸ್ಟ್ ಬುಕ್ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಚಾರ್ಟ್ಸ್, ಪೋಸ್ಟರ್ಸ್ ಆ್ಯಂಡ್ ಪಿಕ್ಚರ್ಸ್. ಚಾರ್ಟ್ಸ್ ಯೂಸ್ ಮಾಡೋದಾಗಿರ್ಬೋದು, ಡಿಫ್ರೆಂಟ್ ಆ್ಯನಿಮಲ್ಸ್ ಚಾರ್ಟ್ಸ್ ಆರ್ ಎನಿ ಅದರ್ ಥಿಂಗ್ಸ್. ಲೈಕ್ ನಮ್ಮ ಮ್ಯಾಪ್ಸು, ಅಟ್ಲಾಸ್, ಗ್ಲೋಬ್ಸ್. ಒಂದು ಸೋಷಿಯಲ್ ಪಾಠ ಮಾಡಬೇಕಾದ್ರೆ ಟೀಚರು ಈ ಪರ್ಟಿಕ್ಯುಲರ್ ಓಷನ್ ಇಲ್ಲಿದೆ ಅಥವಾ ಈ ಪರ್ಟಿಕ್ಯುಲರ್ ದೇಶ ಇಲ್ಲಿದೆ ಅಂತ ತೋರಿಸ್ಬೇಕು ಅಂದರೆ ನಮಗೆ ಗ್ಲೋಬ್ಸ್ಗಳನ್ನ, ಮ್ಯಾಪ್ಸ್ಗಳನ್ನ ಯೂಸ್ ಮಾಡಿ ತೋರಿಸೋರು.
ನೆಕ್ಸ್ಟು ಫ್ಲ್ಯಾಶ್ ಕಾರ್ಡ್ಸು, ವರ್ಕ್ಶೀಟ್, ಯಾವುದಾದ್ರೂ ಒಂದು ಮ್ಯಾಥ್ಸ್ ವರ್ಕ್ಶೀಟ್ ಅಥವಾ ಇಂಗ್ಲೀಷ್ ವರ್ಕ್ಶೀಟ್ ಪ್ರೊವೈಡ್ ಮಾಡೋದಾಗಿರಬಹುದು. ಆ್ಯಪರೇಟಸ್, ಈಗ ಫಾರ್ ಎಕ್ಸಾಂಪಲ್ ಸೈನ್ಸ್ ಲ್ಯಾಬೊರೇಟ್ರಿ ಏನಾದರೂ ಇರ್ತದಾದರೂ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಬೇಕು ಅಂತಂದರೆ ಅಲ್ಲಿ ಆ್ಯಪರೇಟಸ್ ಬೇಕೇ ಬೇಕಾಗ್ತಿತ್ತು ಅಲ್ಲ. ದೆನ್ ಕ್ರಾಸ್ವರ್ಡ್ ಪಜಲ್ಸ್, ಈ ರೀತಿಯಾಗಿ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ಈಗಲೂ ಎಷ್ಟೋ ಎಕ್ಸಸೈಸ್ ಪಾರ್ಟಲ್ಲಿ ಈ ಒಂದು ಕ್ರಾಸ್ವರ್ಡ್ ಪಜಲ್ಸ್ಗಳನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಇದಿಷ್ಟು ಗೊತ್ತಿರಲಿ. ಇಲ್ಲಿ ಯೂಸ್ ಮಾಡುವಂತಹ ಟೀಚಿಂಗ್ ಏಡ್ಸ್ ಯಾವ್ದು ಅಂದರೆ ಬ್ಲ್ಯಾಕ್ ಬೋರ್ಡ್, ಚಾಕ್ ಆ್ಯಂಡ್ ಟಾಕ್, ಟೆಕ್ಸ್ಟ್ ಬುಕ್ಸ್, ಚಾರ್ಟ್ಸ್, ಪೋಸ್ಟರ್ಸ್ ಆ್ಯಂಡ್ ಪಿಕ್ಚರ್, ಮ್ಯಾಪ್ಸ್, ಅಟ್ಲಾಸ್, ಗ್ಲೋಬ್ಸ್, ಫ್ಲ್ಯಾಶ್ ಕಾರ್ಡ್ಸ್, ವರ್ಕ್ಶೀಟ್ಸ್, ಆಪರೇಟರ್ಸ್ ಆ್ಯಂಡ್ crossword puzzles. ಸೊ ನೆಕ್ಸ್ಟ್ ಇರುವ ಕಾನ್ಸೆಪ್ಟ್ ಯಾವುದು ಅಂತ ಅಂದರೆ ಮಾಡರ್ನ್ ಟೀಚರ್ ಸಪೋರ್ಟ್ ಸಿಸ್ಟಮ್. ಸೊ ಇಲ್ಲಿ ಮಾಡರ್ನ್ ಟೀಚರ್ ಸಪೋರ್ಟ್ ಸಿಸ್ಟಮ್, ದ ವರ್ಡ್ ಇಟ್ ಸೆಲ್ಫ್ ಇಸ್ ಅಂದರೆ ಒಂಚೂರು ಮಾಡ್ರನೈಸ್ ಆಗಿರುತ್ತೆ ಇಲ್ಲಿ ಟೀಚಿಂಗ್ ಅನ್ನುವಂಥದ್ದು. ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂದರೆ ಇದು ಬಂದು ಲರ್ನರ್ ಸೆಂಟರ್ಡ್ ಆಗ್ತಾ ಹೋಗುತ್ತೆ. ವೆರಾಸ್ ಟೀಚರ್ ಸಪೋರ್ಟ್ ಸಿಸ್ಟಮ್ ಏನಾಗುತ್ತೆ, ಇಟ್ ಈಸ್ ಟೀಚರ್ ಸೆಂಟರ್ಡ್ ಇತ್ತು. ಮಾಡರ್ನ್ ಟೀಚರ್ ಸಪೋರ್ಟ್ ಸಿಸ್ಟಮ್ ಅನ್ನುವಂಥದ್ದು ಲರ್ನರ್ ಸೆಂಟರ್ಡ್ ಆಗ್ತಾ ಹೋಗುತ್ತೆ. ದ ಮಾಡರ್ನ್ ಟೀಚಿಂಗ್ ಮೆಥಡ್ ಈಸ್ ಅ ಲರ್ನರ್ ಸೆಂಟರ್ಡ್ ಆ್ಯಂಡ್ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಮೆಥಡ್ ವಿಚ್ ಈಸ್ ಯೂಸ್ಡ್ ಟು ಗೆಟ್ ಲರ್ನರ್ಸ್ ಫುಲ್ಲಿ ಇನ್ವಾಲ್ವ್. ಸೊ ಮಾಡರ್ನ್ ಟೀಚಿಂಗ್ ಮೆಥಡ್ ಅನ್ನುವಂಥದ್ದು ಲರ್ನರ್ ಸೆಂಟರ್ಡ್ ಆಗಿರುತ್ತೆ ಆ್ಯಸ್ ಐ ಮೆನ್ಷನ್. ಮತ್ತು ಇದರಲ್ಲಿ ತುಂಬ ಏನು ಮಾಡ್ತಾರೆ ಅಂತಂದರೆ ಚಟುವಟಿಕೆಗಳ ಮುಖಾಂತರ ಕಲಿಸೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ವಿದ್ಯಾರ್ಥಿಗಳಿಗೆ. ಸೊ ದ ಸ್ಟೂಡೆಂಟ್ಸ್ ಲರ್ನ್ ಥ್ರೂ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಮೆಥಡ್ ವಿಚ್ ಈಸ್ ಯೂಸ್ ಟು ಗೆಟ್. ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಲರ್ನರು ಅಂದರೆ ವಿದ್ಯಾರ್ಥಿ ಇದರಲ್ಲಿ ತುಂಬ ಇನ್ವಾಲ್ವ್ ಆಗಬೇಕು, ಆ ಕಾರಣಕ್ಕೋಸ್ಕರ. ಇಟ್ ಈಸ್ ಕಾಲ್ಡ್ ಅ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಬಿಕಾಸ್ ಇಟ್ ಎನೇಬಲ್ಸ್ ದ ಲರ್ನರ್ಸ್ ಟು ಕನ್ಸ್ಟ್ರಕ್ಟ್. ಸೊ ಇದನ್ನು ಒಂದು ಮಾಡರ್ನ್ ಟೀಚರ್ ಸಪೋರ್ಟ್ ಸಿಸ್ಟಮ್ನ ನಾವು ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂತ ಕರಿತೀವಿ. ಯಾಕೆ ಅಂತ ಅಂದರೆ ಇದರಿಂದ ಲರ್ನರು ಅವರ ನಾಲೆಡ್ಜನ್ನು ಅವರೇ ಕಟ್ಕೊಳ್ತಾ ಹೋಗ್ತಾರೆ. ಯಾಕಂದರೆ ನಾವೀಗ ಒಂದು ಆ್ಯಕ್ಟಿವಿಟಿ ಪ್ರೊವೈಡ್ ಮಾಡಿದ್ವಿ ಅಂತಂದರೆ ಥ್ರೂ ದ್ಯಾಟ್ ಆ್ಯಕ್ಟಿವಿಟಿ he'll take something ಅಲ್ವಾ, he'll not take something, he'll build something, he'll try to construct something. ಸೊ ಒಂದು ಆ್ಯಕ್ಟಿವಿಟಿ ಕೊಟ್ಟಿರ್ತೀವಿ, ಆ್ಯಕ್ಟಿವಿಟಿ ಮುಖಾಂತರ ಅವರು ಅವರ ಜ್ಞಾನವನ್ನು ಅವರೇ ಕಟ್ಕೊಳ್ತಾ ಇರ್ತಾರೆ, ಅಂದರೆ ಅವರೇ ನಿರ್ಮಾಣ ಮಾಡ್ಕೊಳ್ತಾ ಇರ್ತಾರೆ. ಸೊ ಓನ್ಲಿ ಇಟ್ ಇಸ್ ಕಾಲ್ಡ್ ಆಸ್ ಅ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಆ್ಯಂಡ್ ಸ್ಕಿಲ್ಸ್ ಥ್ರೂ ದ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇನ್ ದ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಆ್ಯಂಡ್ ಅವರು ಎಷ್ಟೋ ಸ್ಕಿಲ್ಸ್ಗಳನ್ನು ಕಲಿತಾ ಹೋಗ್ತಾರೆ. ಯಾವ ರೀತಿಯಾಗಿ ಅಂತಂದರೆ ಅವರು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆದಾಗ ಎಷ್ಟೋ ಸ್ಕಿಲ್ಸ್ಗಳು ಅವರಿಗೆ ಗೊತ್ತಿಲ್ಲದಂಗೆ ಅವರು ಕಲ್ತ್ಕೊಳ್ತಾ ಇರ್ತಾರೆ. ಸೊ ಮಾಡರ್ನ್ ಟೀಚಿಂಗ್ ಮೆಥಡ್ಸ್, ಹಾಗಾದರೆ ಮಾಡರ್ನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮಲ್ಲಿ ಯೂಸ್ ಮಾಡುವಂತಹ ಮೆಥಡ್ಸ್ಗಳು ಯಾವುದಾದ್ರು ಅಂದರೆ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್, ಸ್ಟೂಡೆಂಟ್ಸ್ ಲೆಡ್ ಡಿಸ್ಕವರಿ ಮೆಥಡ್. ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಅಂದರೆ ಒಂದು ಅವರಿಗೆ ಆ್ಯಕ್ಟಿವಿಟಿ ಪ್ರೊವೈಡ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡ್ತಾ ಇರ್ತೀವಿ ನಾವು ರಿಲೇಟೆಡ್ ಟು ಎನಿ ಸಬ್ಜೆಕ್ಟ್ ಮ್ಯಾಟರ್, ಯಾವುದೇ ಸಬ್ಜೆಕ್ಟ್ ಮ್ಯಾಟರ್ ಆದ್ರೂ ಅವರಿಗೆ ಕೊಟ್ಬಿಟ್ಟು ನೀವೇ ಫೈಂಡ್ ಔಟ್ ಮಾಡಿ ಅಂತ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡೋದು. ಸೊ ಆವಾಗ ಅಲ್ಲೇನಾಗುತ್ತೆ, ದೇ ಲರ್ನ್ ಥ್ರೂ ದ ಆ್ಯಕ್ಟಿವಿಟಿ. ಸ್ಟೂಡೆಂಟ್ಸ್ ಲೆಟ್ ದ ಡಿಸ್ಕವರಿ ಅಂದರೆ ಅವರಿಗೇನೆ ಕಂಡು ಹಿಡಿಯೋ ಥರ ಕೊಟ್ಟಾಗ ಅವರು ಡಿಸ್ಕವರಿ ಲರ್ನಿಂಗ್ ಮುಖಾಂತರ ಕಲಿತಾ ಹೋಗ್ತಾರೆ, ಅಥವಾ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್ ಮುಖಾಂತರನೂ ಕಲಿತಾ ಹೋಗ್ಬೋದು. ದೆನ್ ಗ್ರೂಪ್ ಆ್ಯಕ್ಟಿವಿಟೀಸ್, ಪ್ರಾಜೆಕ್ಟ್ ಬೇಸ್ಡ್ ಇನ್ಸ್ಟ್ರಕ್ಷನ್, ಎಷ್ಟೋ ಗ್ರೂಪ್ ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಕೆಲವೊಂದು ಪ್ರಾಜೆಕ್ಟ್ ಬೇಸ್ಡ್ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡುವಂಥದ್ದಾದರೂ ಆಗಿರ್ಬೋದು. ದೆನ್ ಯೂಸ್ ಮಾಡುವಂತಹ ಟೂಲ್ಸ್ಗಳು ಯಾವ್ದ್ಯಾವುದು ಇದರಲ್ಲಿ, ವಿಚ್ ಆರ್ ದ ಟೂಲ್ಸ್ ಆರ್ ದ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ ರಾದರ್ ದನ್ ಸೇಯಿಂಗ್ ಟೂಲ್ಸ್, ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್. ಇದರಲ್ಲಿ ಯೂಸ್ ಮಾಡುವಂಥ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್ಗಳು ಯಾವುದಾದ್ರು ಅಂದರೆ ಕಂಪ್ಯೂಟರ್ ಆ್ಯಸ್ ಅ ಟೂಲ್ ಇನ್ ಮಾಡರ್ನ್ ಟೀಚಿಂಗ್, ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಈಗ ಕಂಪ್ಯೂಟರ್ ಅನ್ನುವಂಥದ್ದು ಅಥವಾ ಎಷ್ಟು ನಮಗೆ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಟೀಚಿಂಗ್ ಅಥವಾ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಅಂತ ನೀವೇ ನೋಡ್ತಾ ಇದ್ದೀರಾ. ಇಂಟರಾಕ್ಟಿವ್ ಎಲೆಕ್ಟ್ರಾನಿಕ್ ವೈಟ್ ಬೋರ್ಡ್ ಆಸ್ ಅ ಟೂಲ್ ಇನ್ ಮಾಡರ್ನ್ ಟೀಚಿಂಗ್. ಸೊ ಈ ಇಂಟರಾಕ್ಟಿವ್ ಎಲೆಕ್ಟ್ರಾನಿಕ್ ವೈಟ್ ಬೋರ್ಡ್ನ ಯೂಸ್ ಮಾಡೋದ್ರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಒನ್ಸ್ ನಾವು ಯಾವುದಾದ್ರೂ ಒಂದು ಕಂಟೆಂಟನ್ನು ಸೇವ್ ಮಾಡಿ ಅದರಲ್ಲಿಟ್ಟು ಅದು ಒಂದು ಪ್ರೆಸೆಂಟೇಷನ್ ಪ್ರಿಪೇರ್ ಮಾಡ್ತಾ ನಾವು ಹಾಗೆ ಅದನ್ನ ಸ್ಕ್ರೋಲ್ ಮಾಡ್ತಾ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ಇನ್ಸ್ಟೆಡ್ ಆಫ್ ರೈಟಿಂಗ್ ಆಲ್ ದ ಪಾಯಿಂಟ್ಸ್ ಅನ್ನೋ ಬೋರ್ಡ್ ಮೇಲೆ ಬರೆದು ಅವ್ರಿಗೆ ಟೆಕ್ಸ್ಟ್ ಬುಕ್ಕಲ್ಲಿ ಈ ಪೇಜಲ್ಲಿ ಇದೆ ಅಂತ ಹೇಳಿ ತೋರಿಸೋ ಬದಲು ನಾವೇ ಒಂದು ಈಗ 50 ಮಿನಿಟ್ಸ್ ಕ್ಲಾಸ್ ಇದೆ ಅಂದರೆ ಅದಕ್ಕೆ ತಕ್ಕಂತೆ ಒಂದು ಪರ್ಟಿಕ್ಯುಲರ್ ಪ್ರೆಸೆಂಟೇಷನ್ನ ಪ್ರಿಪೇರ್ ಮಾಡ್ಕೊಂಡಾಗ ಅವ್ರಿಗೆ ನಾವು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು. ರೋಲ್ ಆಫ್ ಪವರ್ ಪಾಯಿಂಟ್ ಸ್ಲೈಡ್ಸ್. ಸೊ ಈಗ ಆಲ್ರೆಡಿ ನಾನು ಅದ್ರ ಬಗ್ಗೆ ಹೇಳಿದೆ ಅಲ್ವಾ. ಸೊ ಪವರ್ ಪ್ರೆಸೆಂಟೇಷನ್ ಪ್ರೆಸೆಂಟ್ ಮಾಡೋದ್ರಿಂದ ಅವ್ರಿಗೆ ಮಕ್ಕಳಿಗೆ ಆಗಿರ್ಬೋದು ಅಥವಾ ದೊಡ್ಡವರಾದರೂ ಆಗಿರ್ಬೋದು ಅವ್ರಿಗೆ ಏನಾಗುತ್ತೆ, ಎಫೆಕ್ಟಿವ್ ಲರ್ನಿಂಗ್ ಉಂಟಾಗ್ತಾ ಹೋಗುತ್ತೆ ಅಲ್ಲಿ.
ಆನ್ಲೈನ್ ಡಿಕ್ಷನರೀಸ್ನ ಯೂಸ್ ಮಾಡೋದಾಗಿರ್ಬೋದು. ಈಗ ನಾವು ಪ್ರೀವಿಯಸ್ಲಿ ಯಾವುದಾದ್ರೂ ನಮ್ಗೊಂದು ವರ್ಡ್ ಗೊತ್ತಾಗಿಲ್ಲ ಅಂದರೆ ಡಿಕ್ಷನರಿ ಓಪನ್ ಮಾಡಿಕೊಂಡು ಫಸ್ಟ್ ಆಲ್ಫಾಬೆಟ್ಟು ನೆಕ್ಸ್ಟ್ ಬರೋ ಆಲ್ಫಾಬೆಟ್ ವೈಸ್ ಹುಡುಕ್ತಾ ಹೋಗ್ತಿದ್ವಿ. ಈಗ ಆನ್ಲೈನ್ ಡಿಕ್ಷನರೀಸ್ ಅವೈಲೇಬಲ್ ಇರೋದ್ರಿಂದ ಜಸ್ಟ್ ನಾವು ಟೈಪ್ ಮಾಡಿದ್ರೆ ಆ ವರ್ಡು ಆನ್ ಸ್ಪಾಟ್ ನಮಗೆ ಆ ವರ್ಡಿನ ಮೀನಿಂಗು ಅಲಾಂಗ್ ವಿತ್ ಇಮೇಜು ಕಾಂಟೆಕ್ಸ್ಟ್, ಒಂದೊಂದು ಕಾಂಟೆಕ್ಸ್ಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಎಲ್ಲದನ್ನು ನಾವು ಈ ಒಂದು ಆನ್ಲೈನ್ ಡಿಕ್ಷನರೀಸಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಎನ್ಸೈಕ್ಲೋಪೀಡಿಯಾ, ಪಿಕ್ಚರ್ ಡಿಕ್ಷನರೀಸು, ಟಾಕಿಂಗ್ ಡಿಕ್ಷನರೀಸ್ ಇವೆಲ್ಲನೂ ಇವತ್ತು ತುಂಬ ಚಾಲ್ತಿಯಲ್ಲಿದೆ. ದೆನ್ ಆನ್ಲೈನ್ ಟೆಸ್ಟ್ಗಳನ್ನು ಕೂಡ ನೀವು ತೊಗೊಳ್ಬೋದು ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಮೇಲೆ. ದೆನ್ ಓವರ್ ಹೆಡ್ ಪ್ರೊಜೆಕ್ಟರು, ಸ್ಲೈಡ್ ಪ್ರೊಜೆಕ್ಟರ್ಸ್ ಇದೆಲ್ಲ ನೀವು ನೋಡಿರ್ಬೋದು. ಒಂದು ಸೆಮಿನಾರ್ಸ್ ಅಥವಾ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾ ಇರಬೇಕಾದ್ರೆ ಅದರ ಒಂದು ಓವರ್ ಆಲ್ ವೀವ್ ಕೊಡಬೇಕು ಎಲ್ಲರಿಗೂ ಅಂತಂದಾಗ ಏನು ಮಾಡ್ತಾರೆ, ಪ್ರೊಜೆಕ್ಟರ್ಸ್ಗಳನ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಎಜುಕೇಷನಲ್ CDs ಆ್ಯಂಡ್ DVDs, ಟೆಲಿವಿಷನ್ಸ್, ಸೊ ಎಜುಕೇಷನಲ್ CDs ಆಗಿರ್ಬೋದು, DVDs ಆಗಿರ್ಬೋದು, ಅಥವಾ ಟೆಲಿವಿಷನ್ಸ್ ಅಂತ ಬಂದಾಗ ಎಷ್ಟೋ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳು ಅಥವಾ ಎಷ್ಟೋ ಚಾನೆಲ್ಗಳು, ಈಗ ನೀವು DD ಚಂದನ ನೋಡಿರ್ಬೋದು ಅಥವಾ ಜ್ಞಾನದರ್ಶನ್ ಚಾನೆಲ್, ಸೊ ಅಲ್ಲೆಲ್ಲ ಏನಾಗ್ತಿರುತ್ತೆ, ಕ್ಲಾಸ್ ಪ್ರೊವೈಡ್ ಮಾಡ್ತಾ ಇರ್ತಾರೆ, ಆರಾಮಾಗಿ ಅದನ್ನು ನೋಡ್ಕೊಳ್ತಾ ಹೋಗ್ಬೋದು. ದಿಸ್ ಈಸ್ ಆಲ್ ಅಬೌಟ್ ಮಾಡರ್ನ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ನ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್. ಸೊ ನೆಕ್ಸ್ಟು ICT ಬೇಸ್ಡ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್. ಏನು ICT ಬೇಸ್ಡ್ ಟೀಚಿಂಗ್ ಸಪೋರ್ಟ್ ಸಿಸ್ಟಮ್ ಅಂತ ಅಂದರೆ, ಸೊ ದಿಸ್ ಈಸ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಬೇಸ್ಡ್. ಸೊ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಈಸ್ ಇನ್ ಎಜುಕೇಷನ್. ಸೊ ಇದು ಈಗ ತುಂಬ ಚಾಲ್ತಿಯಲ್ಲಿರುವಂತಹ ಒಂದು ಮೋಡ್ ಆಫ್ ಎಜುಕೇಷನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಿರುವಂತಹ ಒಂದು ಮಾರ್ಗ ಅಂತಲೇ ಹೇಳ್ಬೋದು. ಇಟ್ಸ್ ಅ ಮೋಡ್ that uses the information communication technology to support, enhance and optimize the delivery of information worldwide. Research has shown that ICT can lead to an improved student learning and better teaching methods. So ಇದು ನಾವು ಈ ICT ನಮಗೆ ಏನನ್ನು ತೋರಿಸ್ಕೊಟ್ಟಿದೆ ಅಂತಂದರೆ, ಇದರ ಮುಖಾಂತರ ನಾವು ಸ್ಟೂಡೆಂಟ್ಸ್ಗಳಲ್ಲಿ ತುಂಬ ಅಂದರೆ ತುಂಬ ಒಂದು ಒಳ್ಳೆ ಇಂಪ್ರೂವ್ಮೆಂಟನ್ನು ತರ್ಬೋದು. ಅಟ್ ದ ಸೇಮ್ ಟೈಮ್ ತುಂಬ ಒಳ್ಳೆ ಒಂದು ಟೀಚಿಂಗ್ ಮೆಥಡಾಲಜಿಸ್ಗಳನ್ನು ಕೂಡ ನಾವು ಕಲಿತಾ ಹೋಗ್ಬೋದು. ಆ್ಯಂಡ್ ನಾವು ಯಾವುದಾದ್ರೂ ಡಿಲಿವರ್ ಮಾಡಬೇಕು ಅಂತಿರೋ ಒಂದು ಕಂಟೆಂಟನ್ನು ತುಂಬ ಎಫೆಕ್ಟಿವ್ ವೇಯಲ್ಲಿ ತುಂಬ ಬೇಗ ರೀಚ್ ಆಗುವ ರೀತಿಯಾಗಿ ನಾವು ಡಿಲಿವರ್ ಕೂಡ ಮಾಡಬಹುದು. ಸೊ ವೇರಿಯಸ್ ಡಿವೈಸಸ್ ಆರ್ ಟೆಕ್ನಾಲಜಿ ಇನ್ ICT ಇನ್ಕ್ಲೂಡ್ಸ್. ICTಯಲ್ಲಿ ಇರುವಂತಹ ವೇರಿಯಸ್ ಡಿವೈಸಸ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಏನೇನನ್ನೆಲ್ಲ ಉಪಯೋಗಿಸ್ತಾರೆ ಅಂತ ಅಂದರೆ, ಆಕ್ಸೆಸ್ ಆಫ್ ಕೋರ್ಸ್ ಮೆಟೀರಿಯಲ್ ಥ್ರೂ ರಿಮೋಟ್ ಡಿವೈಸಸ್. ಸೊ ನಮಗೆ ಕೆಲವೊಂದು ಕೋರ್ಸ್ ಮೆಟೀರಿಯಲ್ ಬೇಕಾಗಿರುತ್ತೆ, ಏನೋ ಒಂದು ರಿಸರ್ಚ್ ಕಂಡಕ್ಟ್ ಮಾಡ್ತಾ ಇರ್ತೀನಿ, ಏನೋ ಒಂದು ಮಾಡ್ತಾ ಇದ್ದಾಗ ನಮಗೆ ಅದರ ರಿಲೇಟೆಡ್ ಆಗಿರುವಂತಹ ಒಂದು ಕೋರ್ಸ್ ಮೆಟೀರಿಯಲ್ ಬೇಕಾಗಿರುತ್ತೆ. ಸೊ ಆ ಕೋರ್ಸ್ ಮೆಟೀರಿಯಲ್ನ ಥ್ರೂ ರಿಮೋಟ್ ಡಿವೈಸಸ್ ಮುಖಾಂತರ, ಈಗ ನಾವೆಲ್ಲೋ ಇರ್ತೀವಿ, ನಮಗೆ ಬೇಕಾಗಿರುವಂತಹ ಕಂಟೆಂಟ್ ಇನ್ನೊಬ್ರ ಹತ್ರ ಇನ್ನೆಲ್ಲೋ ಇರುತ್ತೆ, ಸೊ ನಾವು ಅದನ್ನು ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಆನ್ಲೈನ್ ಡಿಜಿಟಲ್ ರೆಸ್ಪೋರಿಟರೀಸ್ ಫಾರ್ ಲೆಕ್ಚರರ್ಸ್ ಅಂದರೆ ನಮಗೆ ಒಂದು ಭಂಡಾರನೇ ಸಿಗುತ್ತೆ ಒಂದು ಲೆಕ್ಚರರ್ಸ್ ರಿಲೇಟೆಡ್ ಲೆಕ್ಚರ್ಸ್. ಅಂದರೆ ಈ ಪರ್ಟಿಕ್ಯುಲರ್ ಟಾಪಿಕ್ ನನಗೆ ಅದ್ರ ಬಗ್ಗೆ ನಾವು ಒಂದು ಲೆಕ್ಚರಿಂಗ್ ವಿಡಿಯೋ ಬೇಕು ಅಂತಂದರೆ ಜಸ್ಟ್ ನೀವು ಅದನ್ನ ಟೈಪ್ ಮಾಡಿದ್ರೆ ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋ ಎಷ್ಟೋ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕೋರ್ಸ್ ಮೆಟೀರಿಯಲ್ಸು, ಡಿಜಿಟಲ್ ಲೈಬ್ರರಿ ಎಲ್ಲ ನಮಗೆ ಸಿಗ್ತಾ ಹೋಗುತ್ತೆ. ಆನ್ಲೈನ್ ಕ್ಲೌಡ್ ಬೇಸ್ಡ್ ಅಕಾಡೆಮಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇಲ್ಲಿ ನಾವು ಎಷ್ಟೋ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಂಟೆಂಟನ್ನು ನಾವು ಸೇವ್ ಮಾಡಿ ಇಟ್ಕೊಂಡಿದಾಗ ಆಗಬೇಕಾಗುತ್ತೆ. ಸೊ ಅದಕ್ಕೆ ನಾವು ಕ್ಲೌಡ್ ಸಿಸ್ಟಮ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಎಂಪ್ಲಾಯಿಂಗ್ ದ ಫ್ಲಿಪ್ಡ್ ಕ್ಲಾಸ್ ರೂಮ್ ಕಾನ್ಸೆಪ್ಟ್ಸ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು. ಮೇಕಿಂಗ್ ಯೂಸ್ ಆಫ್ ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ಸು, ಟ್ಯಾಬ್ಲೆಟ್ಸು, ಆಡಿಯೋ ಪ್ಲೇಯರ್ಸ್. ಯಾಕಂದರೆ ಎಷ್ಟೋ ವಿದ್ಯಾರ್ಥಿಗಳು ಅವನು ವಿಜುವಲ್ ಲರ್ನರ್ಸು ಅಷ್ಟೇ ಅಲ್ಲ, ನಾವು ಆಡಿಯೋ ಲರ್ನರ್ಸ್ನೂ ನೋಡಿರ್ಬೋದು. ಅಂದರೆ ಕೇಳ್ತಾ ಕಲಿಯುವಂಥ ಲರ್ನರ್ಸು ಇದ್ದಾರೆ. ಸೊ ಅವ್ರುಗಳಿಗೆಲ್ಲ ಈ ICT ಅನ್ನುವಂಥ ಪ್ಲ್ಯಾಟ್ಫಾರ್ಮು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ICT ಬೇಸ್ಡ್ ಟೀಚಿಂಗ್ ಮೆಥಡ್ಸ್. ಸೊ ಈ ICTಯಲ್ಲಿ ಯೂಸ್ ಮಾಡುವಂಥ ಟೀಚಿಂಗ್ ಮೆಥಡ್ಸ್ಗಳು ಯಾವ್ದು ಅಂದರೆ, ಟೀಚರ್ ಡೈರೆಕ್ಟೆಡ್ ಲರ್ನಿಂಗ್. ಅಂದರೆ ಸಮ್ಟೈಮ್ಸ್ ಇವಾಗ ಆನ್ಲೈನ್ ಕ್ಲಾಸಸ್ ಆಗಿರ್ಬೋದು ಅಥವಾ ರೆಕಾರ್ಡೆಡ್ ಸೆಷನಲ್ಲಿ ಏನಾಗಿರುತ್ತೆ, ಟೀಚರ್ ಮೇನ್ ಫೋಕಸ್ಡ್ ಆಗಿರ್ತಾರೆ, ಜಸ್ಟ್ ಶಿಲ್ ಕೀಪ್ ಆನ್ ಎಕ್ಸ್ಪ್ಲೇನಿಂಗ್, ಮತ್ತು ಮಿಕ್ದವರು ಕೇಳಿಸ್ಕೊಳ್ತಾ ಇರ್ತಾರೆ. ಆ ಥರದ್ದು ಆಪ್ಷನ್ ಇದೆ. ಆ್ಯಂಡ್ ಇಂಟರಾಕ್ಟಿವ್ ಆಪ್ಷನ್ ಇದೆ, ದಟ್ ಈಸ್ ಲರ್ನಿಂಗ್ ಡೈರೆಕ್ಟೆಡ್ ಅನ್ನೂ ಆಗಿರುತ್ತೆ ಅದು. ದೆನ್ ಓಪನ್ ಎಜುಕೇಷನಲ್ ರಿಸೋರ್ಸಸ್. ಎಷ್ಟೋ ಒಂದು ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಹೋಗುತ್ತೆ. ವಿಡಿಯೋ ಆ್ಯಂಡ್ ಇಂಟರಾಕ್ಟಿವ್ ವಿಡಿಯೋ ಟ್ಯುಟೋರಿಯಲ್ಸ್, ಆಸ್ ಐ ಮೆನ್ಷನ್, ಒನ್ ಇಂಟರಾಕ್ಷನ್ ಕೂಡ ನಾವು ಮಾಡ್ತಾ ಹೋಗ್ಬೋದು ಇದರಲ್ಲಿ. ವರ್ಚುವಲ್ ಲ್ಯಾಬ್ಸ್ ಆ್ಯಂಡ್ ರಿಯಾಲಿಟೀಸ್. ಒಂದು ವರ್ಚುವಲ್ ಆಗಿರುವಂಥ ಒಂದು ಫೀಲಿಂಗನ್ನೇ ಕ್ರಿಯೇಟ್ ಮಾಡ್ಬೋದು ನಾವು ಇವಾಗ 3D ಯೂಸ್ ಮಾಡಿಕೊಂಡು. ಸೊ ಬ್ಲೆಂಡೆಡ್ ಆ್ಯಂಡ್ ಫ್ಲಿಪ್ಡ್ ಲರ್ನಿಂಗ್ ನೋಡಿರ್ಬೋದು, ಅಥವಾ MOOC, ದಟ್ ಈಸ್ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ಗಳನ್ನು ನಾವು ನೋಡಿರ್ಬೋದು. ಎಷ್ಟೆಲ್ಲ ಅವೈಲೇಬಿಲಿಟಿ ಇದೆ ಥ್ರೂ ICT. ಬಟ್ ಅದರ ಯುಟಿಲೈಸೇಷನನ್ನು ನಾವು ಹೇಗೆ ಮಾಡ್ಕೊಳ್ತೀವಿ ನಮ್ಮ ಒಂದು ಟೀಚಿಂಗಲ್ಲಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ.
ಸೊ ಇದರ ಬೇಸಿಸ್ ಮೇಲೆ ಇರೋ ಕ್ವೆಶನ್ಸ್ ನೋಡೋಣ. ಇವಾಗ ಕ್ವೆಶನ್ಸ್ ಹೋಗೋಕ್ಕಿಂತ ಮುಂಚೆ ವಾಟ್ ವಿ ಹ್ಯಾವ್ ಲರ್ನ್ಡ್ ಅನ್ನೋದನ್ನ ಜಸ್ಟ್ ಒಂದು ಕ್ವಿಕ್ಕಾಗಿ ನೋಡೋಣ. ಸೊ ಟುಡೇ ನಾವು ನೋಡಿದಂಥದ್ದು ಟೀಚರ್ ಸಪೋರ್ಟ್ ಸಿಸ್ಟಮಲ್ಲಿ ಎಷ್ಟು ಸಪೋರ್ಟ್ ಸಿಸ್ಟಮ್ಸ್ಗಳಿದೆ. ಒಂದು ಟ್ರೆಡಿಷ್ನಲ್ ಟೀಚಿಂಗ್ ಮೆಥಡ್, ಮಾಡರ್ನ್ ಟೀಚಿಂಗ್ ಮೆಥಡ್, ದೆನ್ ICT ಟೀಚಿಂಗ್ ಮೆಥಡ್. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸು, ಮೆಥಡ್ಸು, ದೆನ್ ಇನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಪರ್ಟಿಕ್ಯುಲರ್ ಆಗಿರೋದನ್ನು ನೋಡ್ತಾ ಹೋದ್ವಿ. ಸೊ ಕ್ವೆಶನ್ ನೋಡೋಣ. ಬ್ಲ್ಯಾಕ್ ಬೋರ್ಡ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಇನ್ ವಿಚ್ ಗ್ರೂಪ್ ಆರ್ ಕ್ಯಾಟಗರಿ ಆಫ್ ಟೀಚಿಂಗ್ ಏಡ್ಸ್. ಸೊ ಬ್ಲ್ಯಾಕ್ ಬೋರ್ಡ್ ಅನ್ನುವಂಥದ್ದು ಈಗ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಒಂದು ಕೆಟಗರಿಯಲ್ಲಿ ನಾನು ಇನ್ಕ್ಲೂಡ್ ಮಾಡ್ಬೋದು. ಸೊ ಬಿಫೋರ್ ದಟ್ ಬ್ಲ್ಯಾಕ್ ಬೋರ್ಡನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕಲ್ವ. ಈ ಕ್ವೆಶನನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಬ್ಲ್ಯಾಕ್ ಬೋರ್ಡ್ ಈಸ್ ಯೂಸ್ಡ್ ಟು ರೈಟ್. ಸೊ ಒಂದು ಕೀ ಪಾಯಿಂಟ್ಸ್ಗಳನ್ನು ಬರೆಯೋಕ್ಕೆ ನಾವು ಬ್ಲ್ಯಾಕ್ ಬೋರ್ಡ್ನ ಯೂಸ್ ಮಾಡ್ತೀವಿ. ಸೊ ಅಲ್ಲಿಗೆ ಏನಾಯಿತು, ಬರೆಯೋದು ಅಂದಾಗ ನಾವು ನೋಡ್ತೀವಿ, ಕೇಳಿಸ್ಕೊಳ್ಳಲ್ಲ. ಸೊ ಆಡಿಯೋ ಏಡ್ಸ್ ಇಸ್ ರೂಲ್ಡ್ ಔಟ್. ವಿಜುವಲ್ ಏಡ್ಸ್ ಹೌದು, ಯಾಕಂದರೆ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ನಮಗೆ ಒಂದು ವಿಜುವಲ್ ಎಫೆಕ್ಟ್ ಕ್ರಿಯೇಟ್ ಆಗ್ತದೆ. ಆಡಿಯೋ ವಿಜುವಲ್ ಖಂಡಿತ ಆಗಲ್ಲ, ಯಾಕಂದರೆ ನನಗೆ ಆಗ್ತಿರೋದ್ರಲ್ಲಿ ಬರೀ ವಿಜುವಲ್ ಮಾತ್ರ. ಬೋರ್ಡ್ ಮೇಲೆ ಇರುವಂತಹ ಲೆಟರ್ಸ್ಗಳನ್ನು ಯಾರಾದರೂ ಓದ್ತಾ ಇದ್ದೀರಾ, ಬ್ಲ್ಯಾಕ್ ಬೋರ್ಡ್ ಮೇಲೆ ಇರುವಂಥ ಲೆಟರ್ಸನ್ನು, ಅಥವಾ ಬ್ಲ್ಯಾಕ್ ಬೋರ್ಡೇ ಓದ್ತಾ ಇದೆಯಾ? ಖಂಡಿತ ಇಲ್ಲ. ಸೊ ಆಡಿಯೋ ಅಲ್ಲಿ ಬರೋಲ್ಲ. ನನ್ ಆಫ್ ದಿ ಅಬೌವ್ ಅಲ್ಲ. ಸೊ ಇಟ್ ಈಸ್ ವಿಜುವಲ್ ಏಡ್ಸ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಆಫ್ ಅ ಸ್ಟೂಡೆಂಟ್ಸ್ ಡ್ಯೂರಿಂಗ್ ಟೀಚಿಂಗ್ ಇಸ್ ಪಾಸಿಬಲ್ ಥ್ರೂ. ಸೊ ಈ ಕೆಳಗಿರುವ ಯಾವ ಮೆಥಡ್ಗಳಲ್ಲಿ ವಿದ್ಯಾರ್ಥಿಗಳನ್ನು ನಾವು ಮ್ಯಾಕ್ಸಿಮಮ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತೆ ಮಾಡಬಹುದು ಅಂದಾಗ ಲೆಕ್ಚರ್ ಮೆಥಡ್ ಖಂಡಿತ ಅಲ್ಲ. ಯಾಕಂದರೆ ಎಷ್ಟೊಂದು ಸಲ ಲೆಕ್ಚರ್ ಮೆಥಡಲ್ಲಿ ಒಂದು 10 ಮಿನಿಟ್ಸ್ ಅಷ್ಟೇ ಕಾನ್ಸಂಟ್ರೇಷನ್ ಇರುತ್ತೆ, ಅಟೆನ್ಷನ್ ಸ್ಪ್ಯಾನ್. ಆಮೇಲೆ ಏನಾಗುತ್ತೆ, ಅವರ ಒಂದು ಅಟೆನ್ಷನನ್ನು ಕಳ್ಕೊಬಿಡ್ತಾರೆ. ಡೆಮಾನ್ಸ್ಟ್ರೇಷನ್ ಮೆಥಡಲ್ಲಿ ತುಂಬ ಇನ್ಡಿಸಿಪ್ಲಿನ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ನೀವೇನೋ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇರ್ತೀರಾ, ಫ್ರಂಟಲ್ಲಿ ಇರೋರಿಗೆ ಮಾತ್ರ ಕಾಣಿಸ್ತಾ ಇರುತ್ತೆ, ಲಾಸ್ಟಲ್ಲಿ ಇರೋರಿಗೆ ಕಾಣಿಸ್ತಾ ಇರಲ್ಲ. ಅಯ್ಯೋ ಏನು ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡು ಡಿಸ್ಟರ್ಬ್ ಆಗೋವಂಥವ್ರು ಇರ್ತಾರೆ. ಟೆಕ್ಸ್ಟ್ ಬುಕ್ ಮೆಥಡು ಅಲ್ಲ. ಯಾಕೆ ಟೆಕ್ಸ್ಟ್ ಬುಕ್ ಮೆಥಡ್ ಅಲ್ಲ ಅಂದರೆ, ಈಗ ನೀವು ಓದ್ತಾ ಹೋಗ್ತಾ ಇರ್ತೀರಾ, ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಅದು ನೆಕ್ಸ್ಟ್ ಏಜಿನವರಾದರೂ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ನೋಡ್ತಾ ಇರಬೇಕಾದ್ರೆ ಓಕೆ ಇದನ್ನು ಓದಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇವರೇ ಬೇಕಾ, ನಾನೇ ಅರ್ಥ ಮಾಡ್ಕೊಳ್ತೀನಿ ಅಂತ ನಿಮಗಿನ ಮುಂಚೆ ಓದ್ಕೊಂಡು ಹೋಗೋರು ಇರ್ತಾರೆ. ಅಥವಾ ಆ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಬೇರೆ ಡಯಾಗ್ರಾಮ್ನ ನೋಡಿ ನಗಾಡ್ಕೊಂಡು ಡಿಸ್ಟರ್ಬ್ ಆಗೋರು ನಾವು ನೋಡ್ಬೋದು. ಇಂಡಕ್ಟಿವ್ ಮೆಥಡ್ ಅಂತ ಇದೆ. ಸೊ ಇಂಡಕ್ಟಿವ್ ಮೆಥಡಿಂದ ನಾವು ಮಕ್ಕಳನ್ನ ತುಂಬ ಇನ್ವಾಲ್ವ್ ಮಾಡ್ಬೋದು. ಹೇಗೆ ಅಂತ ಅಂದರೆ, ಇಂಡಕ್ಟಿವ್ ಮೆಥಡ್ ಅಂದರೆ ಏನೂ ಇಲ್ಲ, ಜಸ್ಟ್ ಅವ್ರಿಗೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀವಿ. ಒಂದು 4ರಿಂದ 5 ಸೇಮ್ ಎಕ್ಸಾಂಪಲ್ ಕೊಟ್ಟು ಒಂದು ರೂಲ್ನ ಡಿರೈವ್ ಮಾಡ್ತಾ ಹೋಗ್ತೀವಿ. ಇವಾಗ ಒಂದು 4 ಗ್ರೂಪ್ ಮಾಡೋದು, 4 ಗ್ರೂಪ್ ಮಾಡಿಬಿಟ್ಟು ಒಬ್ರೊಬ್ಬರಿಗೆ ಒಂದೊಂದು ಡಿಫ್ರೆಂಟ್ ಟ್ರಯಾಂಗಲ್ನ ಕೊಡ್ತಾ ಹೋಗ್ತೀವಿ ಅಂತ ಅಂದ್ಕೊಳ್ಳಿ. ಡಿಫ್ರೆಂಟ್ ಡೈಮೆನ್ಷನ್ಸ್ ಇರೋ ಟ್ರಯಾಂಗಲ್ಸ್ನ ಕೊಟ್ಟು ಅದರೊಳಗಡೆ ಇರುವಂಥ ಆ್ಯಂಗಲ್ಸನ್ನು ಆ್ಯಡ್ ಮಾಡಿ ಅಂತ ಕೇಳ್ತೀವಿ. ಸೊ ಗ್ರೂಪ್ 1ಗೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ಟ್ರಯಾಂಗಲ್ ಕೊಟ್ಟಿದ್ದೀನಿ, ಅವ್ರ ಆ್ಯಂಗಲ್ ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಇವ್ರಿಗೆ ಗ್ರೂಪ್ 2ಗೆ ಇನ್ನೊಂದು ಡಿಫ್ರೆಂಟ್ ಟೈಪ್ ಆಫ್ ಟ್ರಯಾಂಗಲ್ ಕೊಟ್ಟಿರ್ತೀನಿ, ಅವರು ಆ್ಯಡ್ ಮಾಡಿದಾಗ ಒಳಗಿರುವಂಥ ಇಂಟೀರಿಯರ್ ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ 180 ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅವ್ರಿಗೂ ಹೇಳ್ತೀನಿ, ಅವಾಗೂ 180 ಬರುತ್ತೆ. ಈ ರೀತಿ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅವರಿಗೂ 180 ಬರ್ತಾ ಹೋಗುತ್ತೆ. ಇಲ್ಲಿ ಏನು 4 ಗ್ರೂಪ್ಸಿಂದನೂ ಒಂದು ಕಂಡೀಷನ್ ಅಥವಾ ಒಂದು ರೂಲ್ಗೆ ನಾವು ಅರೈವ್ ಆಗ್ಬೋದು. ಏನು ಅಂತಂದರೆ, ದ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅನ್ನುವಂಥ ಒಂದು ಕಂಡೀಷನ್ಗೆ ಅರೈವ್ ಆಗ್ತೀವಿ. ಇಲ್ಲೇನಾಗುತ್ತೆ, ಡಿಫ್ರೆಂಟ್ ಒಬ್ರೊಬ್ರಿಗೆ ಕೊಟ್ಟಾಗ ನಮ್ಮ ಗ್ರೂಪ್ ಚೆನ್ನಾಗಿ ಮಾಡಬೇಕು ಅಂತ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ಇಂಡಕ್ಟಿವ್ ಮೆಥಡಲ್ಲಿ ನಾವು ಎಕ್ಸಾಂಪಲ್ಸ್ ಹೆಚ್ಚಾಗಿ ಕೊಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇದರಲ್ಲಿ ಮಕ್ಕಳನ್ನು ತುಂಬ ಇನ್ವಾಲ್ವ್ ನಾವು ಮಾಡ್ಬೋದು. ಸೊ ದೀಸ್ ಆರ್ ದ 2 ಕ್ವೆಶನ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಇದೇ ರೀತಿ ಇನ್ನೂ ಹಲವಾರು ಕಾನ್ಸೆಪ್ಟ್ಸ್ಗಳ ಬಗ್ಗೆ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಅಂಟಿಲ್ ದೆನ್, ಸ್ಟೇ ಟ್ಯೂನ್ಡ್ ಇನ್ ಫಾರ್ ಅಭ್ಯಾಸ್ ಅಕಾಡೆಮಿ. ಥ್ಯಾಂಕ್ ಯು.